ಹಾಸನ ಜಿಲ್ಲೆಯಲ್ಲಿ ಲಂಚ ಸ್ವೀಕರಿಸಿದ ಆರೋಪದಂತೆ ಅರಣ್ಯ ಸಂಚಾರಿ ದಳದ ಏರಿಯಾ ಫಾರೆಸ್ಟ್ ಅಧಿಕಾರಿ ಸತೀಶ್ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅರಸೀಕೆರೆ ಮೂಲದ ಜ್ಯೋತಿಷಿ ಅಖಿಲೇಶ್ ಅವರಿಂದ ಮೊದಲು 5,000 ರೂಪಾಯಿ ಹಾಗೂ ನಂತರ 10,000 ರೂಪಾಯಿಯನ್ನ ಗೂಗಲ್ ಪೇ ಮೂಲಕ ಲಂಚವಾಗಿ ಪಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ವೈಲ್ಡ್ ಲೈಫ್ ಅಪರಾಧ ಸಂಬಂಧಿತ ಪ್ರಕರಣದಲ್ಲಿ ಅನುಕೂಲ ಮಾಡಿಕೊಡುವೆ ಅಂತ ಹೇಳಿ ಹಣ ವಸೂಲಿ ಮಾಡಿದಂತಹ ಮಾಹಿತಿ ಹೊರಬಿದ್ದಿದೆ. ಘಟನೆಯ ಸಮಯದಲ್ಲಿ ಹಾಸನದ ಗೆಂಡೇಕಟ್ಟೆ ಅರಣ್ಯ ಪ್ರದೇಶದ ಪ್ರವಾಸಿ ಮಂದಿರದಲ್ಲಿ ತಂಗಿದ್ದ ಎಸಿಎಫ್ ಸತೀಶ್ ಅವರನ್ನ ಲೋಕಾಯುಕ್ತ ಪೊಲೀಸರು ತಡರಾತ್ರಿ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಲಂಚ ವಹಿವಾಟಿನ ಕುರಿತು ಪ್ರಾಥಮಿಕ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇಲಾಖೆ ತನಿಖೆಯನ್ನ ವೇಗಗೊಳಿಸಿದ್ದು, ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಹಾಗೂ ದಾಖಲೆ ಪರಿಶೀಲನೆ ಪ್ರಕ್ರಿಯೆ ಮುಂದುವರೆದಿದೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಅದು ಅಮೌಂಟ್ ಸ್ವಲ್ಪ ಹೇಳಿದ್ರಲ್ಲ ಸರ್, ಅಡ್ಜಸ್ಟ್ ಆಯ್ತು. ಈಗ ಹಾಕೋಣ ಸರ್. ಈಗ ಎಷ್ಟು 5 10 ಅಡ್ಜಸ್ಟ್ ಆಗಿದೆ ಸರ್. ಅಡ್ಜಸ್ಟ್ ಆಗಿದೆ. ಆಯ್ತು, ಹಾಕಿ ನಾವು ಬೇಗ ಮುಗಿಸೋಣ. ಹಾ ಸರ್, ಅದೊಂಚೂರು ಬೇಗ ಇದು ಮುಗಿಸ್ಕೊಡಿ. ಅದೇ 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 ನಾನು ಹೇಳಿದಕ್ಕೆ ನೀವು ಇದಾಗಿರ್ಬೇಕು. ಹಾ ಸರ್, ಮತ್ತೆ ಇದು ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ತಗೋತೀನಿ. ಬಟ್ ಅವ್ರಿಗೆ ಏನೇನ್ ಮಾಡ್ಬೇಕು ಅದ್ ಮಾಡಲೇಬೇಕು ನಾವು. ಹಾ ಸರ್. ಯಾರಿಗೆ ಸರ್ಕಿಟ್ಗೆ ಹಾ ಸರ್. ಸರ್ಕಿಟ್ ಮತ್ತೆ ಅವನ ಹೆಸರೇನಪ್ಪ, ಬೆಂಗಳೂರು ಶಿವಕುಮಾರ್ ಪೂಜಾಲೋಕ. ಹಾ ಸರ್, ಹೌದು. ಅವನ ಜೊತೆ ನೀವೇನು ಮಾತಾಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಸರ್. ನೀವೇನು ಮಾತಾಡಕ್ ಹೋಗ್ಬೇಡಿ. ಅವನ ಮೇಲೂ ನಾವು ಮಾಡಲೇಬೇಕು, ಏನು ಮಾಡಕ್ಕಾಗಲ್ಲ. ನೀವು ಹೇಳಿದ್ರ ಮೇಲೆ ಅದು ಮಾಡ್ಬೇಕು. ನನಗೆ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ಇದು ಜಸ್ಟ್ ಗಿಡಮೂಲಿಕೆ. ಹಾ ಸರ್. ಹಾ ಸರ್. ನನ್ನ ಒಂದು ಜ್ಞಾನ ಇಲ್ಲ. ಐ ಕಾಂಟ್ ಡಿಸ್ಟಿಂಗ್ವಿಶ್ ವೆದರ್ ಇಟ್ ಈಸ್ ಹರ್ಬ್ ಆರ್ ಎನಿಮಲ್ ಅಂತ. ಸರಿ ಸರ್. ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ. ಸರಿ ಸರ್. ನೀವು ಅದಕ್ಕೆ ಸ್ಟಿಕನ್ ಆಗಿ. ನಾನು ಸರಿ ಅದೇ ಇನ್ನೊಂದು 8-10 days ಆಗುತ್ತೆ ಅಲ್ಲ. ನಾವು ಬೆಂಗಳೂರಿಗೆಲ್ಲ ಹೋಗ್ಬೇಕು. ಹಾ ಸರ್. ಮತ್ತೆ ಇಲ್ಲಿ ನಾಳೆ ಶಿವಮೊಗ್ಗ ಸರಿ ಸರ್. ಸರ್ಕಿಟ್ ಹೋಗ್ಬೇಕು. ಸರಿ ಸರ್. ಅವ್ರನ್ನು ಹಲೋ. ಕೊಡ್ತಾ ಇರ್ತೀನಿ. ಹಾ ಸರ್. ಹಲೋ, ಇದೇ ನಂಬರ್ ನೆಟ್ವರ್ಕ್ ಸಿಕ್ಕಲ್ಲ. ಇದೇ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹೌದು, ಒಂದು 897166060584. ಹಾ ಸರಿ, ಹಂಗೆಲ್ಲ ಏನಿಲ್ಲ ಇರಿ. ಅದು ಗಾಡಿ ಮೇಲಿದೆ, ಹಂಗಾಗಿ ಎತ್ತಿಲ್ಲ ಫೋನು. ಅದು ಅಡ್ಜಸ್ಟ್ ಮಾಡ್ತಿದೀನಿ ಸರ್. ಇಲ್ಲಿ ಅದು ಫೋನ್ ಪೇ ಬೇರೆ ಇದು ವರ್ಕ್ ಆಗ್ತಿಲ್ಲ ಇವಾಗ. ಸರ್ ನಾಳೆ ಕ್ಯಾಶ್ ಆದ್ರೆ ಕೊಟ್ರೆ ಆಗತ್ತಾ? ಇಲ್ಲ, ಈಗ ಬೇಕಾಯ್ತು. ಯಾರ ಕಡೆಯಿಂದ ಹಾಕಿಸ್ತೀನಿ, ಅಡ್ಜಸ್ಟ್ ಮಾಡ್ತಾ ಇದೀನಿ ಒಂಚೂರು. ಸಂಜೆ ಒಳಗಡೆ ಮಾಡ್ಬಿಡ್ತೀನಿ ಸರ್. ಒಂದು ಹಾಫ್ ಅನ್ ಅವರ್ ಅಲ್ಲಿ ಆಗಲ್ವಾ? ಟ್ರೈ ಮಾಡ್ತಿದ್ದೀನಿ ಸರ್ ನಾನು. ಅದು ಇದನ್ನ ನಾಳೆ ಆಗಿದ್ರೆ ಬೆಳಗ್ಗೆ ಒಂದು ಪೂಜೆ ಇತ್ತು ಸರ್, ಮುಗಿಸ್ಕೊಂಡಿದ್ರೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗ್ತಿತ್ತು. ನಾಳೆ ನಾವು ಆ ಕಡೆ ಬರ್ತೀವಿ, ಶಿವಮೊಗ್ಗ ಕಡೆ. ನೀವು ಈಗ ಸ್ವಲ್ಪ ಇದು ಮಾಡಿ. ಸರಿ ಸರಿ ಸರ್. ರಿಸೀವ್ಡ್ ಅದು ಹಾಕಿದ್ದೀನಿ ಸರ್. ಓಕೆ ಸರ್. ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಇನ್ನೊಂದು 10 days ತರ್ಕೊಳ್ಳಿ. ನಾನು ಅಷ್ಟೊತ್ತಿಗೆ ಶಿವಮೊಗ್ಗ ಬೆಂಗಳೂರು ಒಂದು ಲೆವೆಲ್ ಇದು ಮಾಡಿ ಆಮೇಲೆ ನಿಮ್ದು ನೆಕ್ಸ್ಟ್ ಫೈನಲ್ ಇದು ಮಾಡ್ತೀನಿ. ಸರಿ ಸರ್, ಅದೊಂದು ಬೇಗ ಮುಗಿಸ್ಕೊಡಿ ಸರ್. ಅದೊಂದು ಬೇಗ ಅಂತ ಹೇಳ್ಬಿಡಿ. ಅದು ಪ್ರೋಸೆಸ್ ನಡೆಯುತ್ತೆ. ಪ್ರೋಸೆಸ್ ಅದ್ರಿಂದ ಒಟ್ನಲ್ಲಿ ನೀವು ಎಷ್ಟೇ ಆದ್ರೂ ನಿಮ್ಮ ಫ್ರೀನೆಸ್ಗೆ ಯಾರು ಅಲ್ಲ. ನಿಮ್ ಕೆಲಸ ಕಸಬು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕೈ ಹಾಕಕ್ ಹೋಗ್ಬಿಡಿ. ಆರಾಮಾಗಿ ಅಲ್ಲಿ ಪೂಜೆಗಳು, ಒಳ್ಳೊಳ್ಳೆ ಪೂಜೆಗಳು ಮಾಡಿಸ್ಕೊಂಡು ಮಾಡಿ. ಅದ್ರ ಯಾವ್ದೇ ಆಗಲ್ಲ. ಮತ್ತೆ ನಿಮ್ಗೇನು ಪದೇ ಬನ್ನಿ ಅಂತಾನು ಹೇಳಲ್ಲ. ಒಂದ್ಸರಿ ಫೈನಲ್ ನಾನು ತಗೋಬಿಟ್ರೆ ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಆಯ್ತಾ? ನಾನು ಮಾಡ್ಕೊಡ್ತೀನಿ. ನಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಕೊಡ್ತೀನಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ತಲೆಯಿಂದ ತೆಗೆದಾಕ್ಬಿಟ್ಟು ನಿಮ್ದಾಗಿ ಪೂಜೆ ಗೀಜೆ ಮಾಡ್ಕೊಂಡು ಕೆಲಸ ಮಾಡಿ ನೀವು. ಸರಿ ಸರ್. ಸರ್ ಓಕೆ ಅಲ್ಲ ಸರ್? ಓಕೆ ಸರಿ. ಹಲೋ. ಹಾ ಅಣ್ಣ, ನಮಸ್ತೆ ಸರ್. ನಿನ್ನೆ ಮಾತಾಡಿದೀನಿ ಸರ್ಗುನು ಸಂಜೆ. ಹೌದಾ? ಸರಿ, ಫೋನ್ ಮಾಡಿದೆ ಅನ್ಕೊಂಡೆ. ಹೆವಿ ಲೇಟ್ ಆಗಿ ಹೋಗಿತ್ತು ಟೈಮು. ಅದೇ ಇವತ್ತು ಈಗ ಬರೋದ ಹೆಂಗೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದು ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ರು. ಮೋಸ್ಟ್ಲಿ ಜರ್ನಿಲಿ ಇರ್ಬೋದು ಅಂತ ಅನ್ಕೊಂತೀನಿ. ಹೌದು, ಅವ್ರು ನೆನ್ನೆನೆ ಹೊರಡ್ತೀನಿ ಅಂತ ಹೇಳಿದ್ರು. ಹಾ, ಏನಿಲ್ಲ, ಅಲ್ಲಿ ಇವ್ರು ಯಾರು ಇನ್ನೊಬ್ರು DRF ಇದಾರಲ್ಲ, ಅವರೆಲ್ಲ ಸ್ವಲ್ಪ ಡೇಂಜರ್ ಪಾರ್ಟಿನೇ ಅಂತೆ. ಆದ್ರೆ ಅವ್ರದ್ರಿಂದ ಅವಾಯ್ಡ್ ಆಗ್ಬಿಡಿ. ಅಕಸ್ಮಾತ್ ಅವನು ಕೊಡ್ಲೇಬೇಕಾದಂಗ್ ಬಂದ್ರೆ ಒಂದ್ ಸ್ವಲ್ಪ ಕೊಟ್ಬಿಟ್ಟು ನಾನು ಹಿಂಗ್ ಕಷ್ಟದಲ್ಲಿ ಇದೀನಿ ಸರ್, ಇರೋದೇ ಇಷ್ಟು ಅಂದ್ಬಿಟ್ಟು ಇದಾಗ್ಬಿಡಿ. ಈಗ ಸ್ವಲ್ಪ ಕೊಟ್ಬಿಟ್ಟು, ಯಾಕಂದ್ರೆ ಸ್ವಲ್ಪ ಅಮೌಂಟಿಗೆ ಸಮಸ್ಯೆ ಇದೆ. ಈ ಚಾರ್ಜ್ ಶೀಟ್ ಆದ್ಮೇಲೆ ಈಗ ಪೂರ್ತಿ ಕೊಟ್ರಾಗಲ್ವಾ?
ಆಗುತ್ತೆ ಸರ್, ಈಗ ಎ ಒಂದು ಸಿ ಎಫ್ ಐದೈದು ಕೊಟ್ಬಿಟ್ಟು, ಮಾತಾಡ್ಕೊಳ್ಳಿ. ಸರಿ, ಅದಕ್ಕೆ ಈಗ ಅವ್ರಿಗೊಂದು 5 ಈಗ ಸರಿಗೊಂದು 5 ಕೊಟ್ಟು, ಅವ್ರು ಸರ್ ನೀವು 5 ಕೊಡಕ್ಕಾಗಲ್ಲ, ಅವ್ರಿಗೆ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಅಲ್ಲ ಕೊಡ್ತೀನಿ ಮತ್ತೆ. ಹ್ಮ್ ಈಗ ಅಲ್ಲ ನೀವು ಅಲ್ಲ ಅವ್ರಿಗೆ ಫಸ್ಟ್ ನಿಮ್ ನೀವು ಈಗ ಕಡೆಯಿಂದನಾರು ಕೊಡ್ತಿರಲ್ಲ, ತಲುಪಿಸ್ತೀನಿ ಇವಾಗ ಅಲ್ಲ ಈಗ ಸದ್ಯಕ್ಕೆ. ನೀವ್ ಇದ್ ಮಾಡ್ಬೇಕಲ್ಲ, ಹಾ. ಒಂದ್ 10 ಕೊಡ್ಬೇಕಾಗತ್ತೆ ನೀವು ಎ ಸಿ ಎಫ್ ಗೆ. ಓ ಯಾಕಂದ್ರೆ ಅವರೇ ಫೈನಲ್ ರಿಪೋರ್ಟ್ ಹಾಕೋದು. ಓ ಹೋ 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 ಅದಕ್ಕೇನೆ ಈಗ ಮಿನಿಮಮ್ ನೀವು ಅವ್ರಿಗೊಂದ್ 10 ಕೊಟ್ಟಿ, ಓಕೆ. ಅವ್ರಿಗೆ 10 ಕೊಡಿ ನೀವು ಫಸ್ಟ್. ಹ್ಮ್ 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 ಅದಾದ್ಮೇಲೂನು ಇವ್ರು DRF ಇದಾರಲ್ಲ, ಇವ್ರಿಗೆಲ್ಲ ನೀವ್ ಏನ್ ಹೇಳಿ ಅಂದ್ರೆ, ಹ್ಮ್ ಅಲ್ಲಿ ಕೊಟ್ಟಿರೋದ್ರ ಬಗ್ಗೆ ಮಾತಾಡ್ಬೇಡಿ. ಅಲ್ಲಿ ಹೌದೌದೌದೌದು. ನೀವು ಸ್ಟೇಟ್ಮೆಂಟ್ ಏನ್ ಕೊಡ್ಬೇಕು ಅಂದ್ರೆ ನೀವು, ಹ್ಮ್ ನನ್ಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಓಕೆ. ಅದು ಈ ತರ ಉಳಿದ್ದು ಒಂದ್ ಪಾರ್ಟ್ ಅಂತ ನನಗೆ ಗೊತ್ತೇ ಇಲ್ಲ, ಹ್ಮ್ ಇದಕ್ಕೆ ನೀವು ಸ್ಟಿಕ್ ಅನ್ನಬೇಕು. ಇದನ್ನ ನಾನ್ ಹೇಳ್ಕೊಟ್ನಲ್ಲ ಈಗ, ಆ ತರ ಹೇಳ್ಬಿಡಿ. ಹ್ಮ್ ಅದ್ರ ಬಗ್ಗೆ ನನಗ್ ಗೊತ್ತಿರ್ಲಿಲ್ಲ ಸರ್, ಇದು ಅಂತ ಗೊತ್ತಿಲ್ದಲೆ ಅನ್ಬಿಟ್ಟು, ಆಗಿರೋದು ಹೌದು ಅಂತ. ಅಷ್ಟೇ. ಈ ತರ ಪ್ರಿಟೈಂಡ್ ಮಾಡ್ಕೊಳ್ಳಿ ನೀವು ಹ್ಮ್ 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 ಅಷ್ಟೇ. ಇದೊಂದ್ ಮಾತ್ ಬಿಟ್ಟು ನೀವು ಅಲ್ಲಿ ಬೇರೆ ಯಾವ್ದೇ ತರ ಸ್ಟೇಟ್ಮೆಂಟ್ ಹೇಳ್ಬೇಡಿ. ಓಕೆ. ಮತ್ತೆ ಅದೇ ನೀವ್ ಇನ್ನೊಬ್ದು ಕಾರ್ಡಲ್ಲಿ ಯಾರೋ ಕೊಡ್ತಾರೆ ಅಂತ ಹೇಳಿದಿರಲ್ಲ ಟ್ರೈಬ್ಸ್, ಹಾ, ಆ ಸ್ಟೇಟ್ಮೆಂಟ್ ಕೊಡ್ಬಾರ್ದಿತ್ತು ನೀವು. ಕಾಡಲ್ಲಿ ಅಂತ ಅದು ಕೊಟ್ಟಿಲ್ಲ, ಬಂದು ಇಲ್ಲೇ ಅಂಗಡಿ ಕುಂಬದ ಅಂಗಡಿ ಹತ್ರ ಮಾರ್ಕೊಂಡು ಹೋದ್ರು ಅಂತ ಅಂದೆ. ಈಗ ನೆಕ್ಸ್ಟ್ ಏನಾದ್ರು ಈಗ ಅದ್ರ ವಿಚಾರವಾಗಿ ಕೇಳಿದ್ರೆ, ಅದು ಆಡಿ ಅವ್ರದ್ದು ಟ್ರೈಬ್ಸ್ ಅವ್ರದ್ದು ಅಂತ ಹೇಳಿದ್ರಲ್ಲ, ಹಾ ಹಾ ಅದನ್ನೇನಾರ ತೇಲ್ಸಕ್ ಟ್ರೈ ಮಾಡಿ. ಅಂದ್ರೆ ತೆಗಿಸ್ಬೇಕೆ ಅದನ್ನ? ತೆಗ್ಸಿ ಅಂತಲ್ಲ, ತೇಲಿಸ್ಬಿಡಿ. ಹಂಗೆ ಸರ್ ಹಿಂಗೆ ಸರ್ ಅಂದ್ಬಿಟ್ಟು ಏನಾರ ಅವ್ರನ್ನ ಡೈವರ್ಟ್ ಮಾಡ್ಬಿಡಿ. ಹಿಂಗೆ ರೋಡ್ ಸೈಡ್ ಅಲ್ಲಿ ಮಾರ್ಕೊಂಡು ಹೋಗ್ತಿರ್ತಾರೆ ಅವರು. ಹೌದು. ಆತರ ಏನಾರು ಇದ್ ಮಾಡ್ಬಿಟ್ಟು ಅವ್ರನ್ನ ಡೈವರ್ಟ್ ಮಾಡ್ಬಿಡಿ. ಹ್ಮ್ ಹ್ಮ್ ಹಂಗೆ ಅವರು ಏನ್ ನನಗ್ ಪರಿಚಯ ಏನಿಲ್ಲ, ಹಂಗೇನೆ ನಂಗೆ ಇದು ಮ್ಯೂಚುವಲ್ ಆಗಿ ಇದಾಗಿದ್ದು ಓ ಅನ್ನೋ ತರ ಹೇಳಿ. ಸ್ಟೇಟ್ಮೆಂಟ್ ಗಳನ್ನ ಈ ತರ ಕೊಡಿ ಅಷ್ಟೇ. ಓಕೆ. ನನ್ಗೆ ನಾನ್ ಗಿಡ ಮೂಲಿಕೆ ಅಂದ್ಬಿಟ್ಟು ಇದ್ ಮಾಡಿದ್ದು, ಆದ್ರೆ ಅದು ಉಡೋದು ಒಂದ್ ಪಾರ್ಟ್ ಅಂತ ನನಗ್ ಗೊತ್ತಿರ್ಲಿಲ್ಲ ಅನ್ನಂಗ್ ಹೇಳಿ ಅಷ್ಟೇನೆ. ಇನ್ ಮಿಕ್ಕಿದ್ ಫೈನಲ್ ರಿಪೋರ್ಟಿಂಗ್ ಎಲ್ಲ ಅವ್ರು ಮಾಡ್ಕೋತಾರೆ. ನೆನ್ನೆ ಹೇಳಿದೀನಿ ಸರ್ಗುನು, ಏನಿಲ್ಲ ಅವ್ರು ನಿಮ್ ಫೇವರ್ ಆಗೇ ಮಾಡ್ತೀನಿ ಅಂತಾನೆ ಹೇಳಿದಾರೆ. ಅವರೇ ಬರೆಯೋದು ಮಾಡೋದು ಫೈನಲ್ ಮಾಡೋದೇ ಅವರು. ಆದ್ರೆ ಇವನು DRF ಯಾರು ಸ್ವಲ್ಪ ಅವರು ಯತೀಂದ್ರನ ಯಾರೋ ಇದಾರೆ ಅಂದ್ರಲ್ಲ, ವಿಜೇಂದ್ರ, ಯೋಗೇಂದ್ರ ಯೋಗೇಂದ್ರ, ಅವನ್ನೆಲ್ಲ ಹೆವಿ ಕುಣಿತಾ ಇದ್ದಾನಂತೆ. ಸಿಗಾಕ್ಸ್ಬೇಕು, ಕೇಸ್ ಮಾಡಿಸ್ಬೇಕು, ಇನ್ನೂ ದುಡ್ಡನ್ ಚೆನ್ನಾಗ್ ಕಿತ್ತಾಕ್ಬೇಕು ಅನ್ನೋ ತರ ಮೈಂಡ್ ಸೆಟ್ ಅಲ್ಲೇ ಇದಾನಂತ ಅವ್ನು ಯೋಗೇಂದ್ರ. ಒಟ್ನಲ್ಲಿ ನೆನ್ನೆ ಇದ್ ಮಾಡ್ದಂಗೆ. ಹೌದು. ಅವ್ರು DFO ಗಳನ್ನೇ ಬಿಟ್ಟಿಲ್ವಂತೆ, ಅವ್ರಗಳ ಮೇಲೆನೆ ಎಲ್ಲ ಕೇಸ್ ಮಾಡಿಸ್ಬಿಟ್ಟು ಅವ್ನು. ಹೌದು. ಅದಕ್ಕೆ ಅವನೊಂಚೂರ್ ನೋಡಿ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಓಕೆ. ಈಗ ಹೇಳದ್ನಲ್ಲ, ಇಷ್ಟ್ ಮಾತಾಡ್ಕೊಳ್ಳಿ ನೀವು, ಅಲ್ಲಿಗ್ ಸಾಕು, ರೆಡಿ ಆಗುತ್ತೆ ಎಲ್ಲ. ಸರಿ. ಇವತ್ ಬರ್ತಾರೆ, ಹಾ. ಹೋಗ ಅವ್ರನ್ನ ಭೇಟಿ ಮಾಡಿ, ಸಿಗ್ತಾರೆ. ಓಕೆ. ನಾನು ಅರ್ಸಿಕರಿಂದ ಹೊರಡ್ತೀನಿ, ಒಂದೂವರೆ ಗಂಟೆ ಆಗುತ್ತೆ ಅಲ್ಲಿ ಹೋಗೋಷ್ಟೊತ್ತಿಗೆ. ಇನ್ನ ಹೊರಡ್ತೀನಿ, ಅವ್ರು ಬರೋಷ್ಟೊತ್ತಿಗೆ ಹೊರಡ್ತೀನಿ, ಆಗುತ್ತೆ. ಓಕೆ, ಹಂಗಿದ್ರೆ ಸರ್ ಒಂದ್ಸಲ ಕೇಳ್ಕೊಳ್ಳಿ ಎಷ್ಟು ಹೆಂಗೆ ಏನು ಅಂದ್ಬಿಟ್ಟು ಒಂದ್ಸಲಿ ಮಾತಾಡ್ಕೊಳ್ಳಿ ಅವ್ರಿಗೆ. ಅಂದ್ರೆ ನೀವೀಗ ಮಿನಿಮಮ್ ಒಂದ್ ಸ್ಮಾಲ್ ಅಮೌಂಟ್ ಅವ್ರಿಗೆ ಕೊಡ್ತೀವಿ ಅಂದ್ರೆ, ಅವ್ರಿಗೆ ಸುಮಾರು ಅವ್ರಿಗೆ ಸ್ಯಾಲ್ರಿನೇ 1 ಲಕ್ಷದ ಮೇಲಿರುತ್ತೆ. ಹೌದು. ಅವ್ರಿಗೆ ನಾವು ಇದೆಲ್ಲ ಕೊಟ್ರೆ ಒಂಥರ ಸರಿ ಹೋಗಲ್ಲ ಅಂತಷ್ಟೇ. ನಮ್ಗೆ ಈಗ ಇಲ್ಲಿ ಮಾಮೂಲಾಗಿರೋರಾದ್ರೆ ನಿಜ ಲಕ್ಷಾಂತರ ರೂಪಾಯಿ ಎಳ್ದಾಕ್ತಾರೆ ಈ ತರ ನಾವು ವಿಚಾರ. ಸಣ್ಣ ಪುಟ್ಟ ಹಿಂಗೆ ಪೂಜೆ ಮಾಡೋರು, ಈ ತರ ಸಣ್ಣದಾಗಿ ಇದ್ ಮಾಡೋದು. ಈಗ ಕೇಸು ನೋಡಿ ಒಂದ್ ಗೀಸು 15 ಅಂತ ಸಾವಿರ ಇದ್ ಅಂತಂದ್ರು ಮಾಡಿದ್ರೆ, ತಿಂಗಳೆಲ್ಲ ದುಡಿಬೇಕು ನಾವುನು. ಅದು ಆಗುತ್ತೋ ಇಲ್ಲೋ, ಒಂದೇ ಟೈಮ್ ಇರಲ್ಲ, ಒಂದೇ ಟೈಮ್ ಅಲ್ಲಿ ಇರಲ್ಲ. ಹಿಂಗಿದೆ. ನೀವು ಸ್ವಲ್ಪ ಇದ್ ಮಾಡಿ, ಸರಿ ಹೇಳಿ. ನಾನ್ ಹೇಳಿದೀನಿ ಚೆನ್ನಾಗಿ, ನಿಮ್ ಫೇವರ್ ಆಗೇ ಮಾತಾಡಿದೀನಿ. ಅವ್ರು ಏನಿಲ್ಲ ಮಾಡ್ಕೊಡ್ತೀನಿ ಹೋಗೋದೇ, ನಿಂದೇನ್ ಕೆಲ್ಸ ಐತೆ ಅವಾಗ್ಲ ಫ್ರೀ ಆಗಿದ್ದಾಗ ಕರ್ಸ್ಬಿಟ್ಟು ಮಾಡಿಸ್ಕೊ ಅಂತ ಹೇಳವ್ರೆ ಅಷ್ಟೇ. ಏನಿಲ್ಲ ಬರ್ತೀನಿ ಅಂತ ಹೇಳವ್ರೆ ಅವ್ರು. ನೆಕ್ಸ್ಟ್ ವೀಕ್ ಅಲ್ಲಿ ಏನೋ ಹುಷಾರಿಲ್ವಂತ ಅವ್ರಿಗುನು. ಈ ವೀಕಲ್ಲಿ ಬರ್ತೀನಿ ಅಂತ ಹೇಳಿದಾರೆ ಸರ್ ಅಂತಂದೆ. ಹೌದು. ಆಯ್ತು ನೋಡಂಗಾರೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಇದ್ ಮಾಡ್ಕೊ. ಅದೇನ್ ನಾನ್ ಮಾಡ್ತೀನಿ ಬಿಡು, ನೀ ತಲೆ ಕೆಡ್ಸ್ಕೊಬೇಡ, ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಸೋಣ ಅಂತ ಹೇಳಿದಾರೆ. ಹಂಗಾದ್ರೆ ಆಯ್ತು. ಅಷ್ಟೇ. ಈಗ ಮಾಡ್ಬೇಕು. ನಿಮ್ದು? ಇಲ್ಲ, ಈಗ ಮಾಡ್ಬಿಟ್ಟು ಇನ್ನೇನು ರೆಡಿಯಾಗಿ ಹೊರಟ್ಬಿಡ್ತೀನಿ ಹಾಸನ್ಗೆ. ಓಕೆ, ಹಂಗಾರೆ ನೀವ್ ಅಲ್ಲೆಲ್ಲ ಹೋಗಿ ಕೆಲ್ಸ ಮುಗಿಸಿ ನೀವ್ ಮಾಡಿ, ಫ್ರೀ ಆಗ್ಬಿಟ್ಟು ಏನೈತೆ ಏನು ಅಂದ್ಬಿಟ್ಟು ಒಂದ್ ಮಾತು. ಸರಿನಾ, ಮಾಡ್ತೀನಿ. ಓಕೆ ಬ್ರದರ್. ಸರಿನಾ, ನಮಸ್ತೆ.